ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆ ಇವರು ಪ್ರತಿ ವರ್ಷ ಕೂಡ ಏನು ಕೋಲಾರದ ಕನ್ನಡ ಉತ್ಸವವನ್ನು ಮಾಡ್ತಾ ಇದ್ದಾರೆ, ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಕನ್ನಡೋತ್ಸವ ಮತ್ತು ಸಾಂಸ್ಕೃತಿಕ ಸಂಭ್ರಮದ ಈ ವರ್ಷ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದಂಥ ಅರ್ಥವನ್ನ ಮತ್ತು ಗೌರವವನ್ನ ಸಲ್ಲಿಸತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದು ಕೋಲಾರ ನಗರಸಭೆಯ ಪೌರ ಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭ ಅಂತೇಳಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗೋವಿಂದರಾಜಣ್ಣವರು ಮತ್ತು ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸ್ನೇಹಿತರು CMR ಶ್ರೀನಾಥ್ ಆದಿಯಾಗಿ ಎಲ್ಲ ವೇದಿಕೆ ಇರತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕೋಲಾರ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದಂಥ ರಾಘವೇಂದ್ರರವರು ಮತ್ತು ಅವರೆಲ್ಲ ತಂಡ, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಮಟ್ಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಎಲ್ಲ ಗೌರವಾನ್ವಿತ ಮುಖಂಡರುಗಳೇ ಮತ್ತು ನಮ್ಮ ಪಲ್ವಿ ಮಡಿ ಸರ್ ಮತ್ತು ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳೇ ಮತ್ತು ಎಲ್ಲ ಪೌರ ಕಾರ್ಮಿಕರೇ, ಎಲ್ಲ ತಾಯಂದಿರೇ, ಸಹೋದರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಇವತ್ತು ಕನ್ನಡ ಭಾಷೆಯ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಬಹಳಷ್ಟು ವಿಚಾರಗಳನ್ನ ನಮ್ಮ ನಾಗಾನಂದ್ ಕೆಂಪರಾಜ್ ಅವರು ಹೇಳಿದರು. ಕನ್ನಡ ಭಾಷೆಗೆ ಎಷ್ಟು ಇತಿಹಾಸ ಇದೆ, ಸುಮಾರು 3000 ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ. ತದನಂತರ ದ್ರಾವಿಡ ಭಾಷೆಯಿಂದ ಪ್ರತ್ಯೇಕ ಆದ್ಮೇಲೆ 2500 ವರ್ಷಗಳಿಂದ ಭಾಷೆಗೆ ಹಲವಾರು ಹೋರಾಟ ಮಾಡಿ ಕನ್ನಡವನ್ನ ಉಳಿಸಿಕೊಂಡು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ. ಇದಾದ ನಂತರ ಏನು ಸ್ವಾತಂತ್ರ್ಯ ಬಂದ ಮೇಲೆ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂಥ ಬೇರೆ ಬೇರೆ ಪ್ರಾಂತ್ಯಗಳನ್ನೆಲ್ಲ ಕೂಡ ಒಟ್ಟುಗೂಡಿಸಿ 1956ರಲ್ಲಿ ಏನು ಮೈಸೂರು ರಾಜ್ಯ ಸ್ಥಾಪನೆ ಆಯಿತು. ತದನಂತರ 73ರಲ್ಲಿ ಏನು ಕರ್ನಾಟಕದ ಏಕೀಕರಣ ಆದ ನಂತರ ಕರ್ನಾಟಕದ ನಾಮಕರಣ ಮಾಡಿದ್ರು ದಿವಂಗತ ದೇವರಾಜ ಅರಸರು. ಅದಕ್ಕೂ ಕೂಡ 50 ವರ್ಷದ ಸಂಭ್ರಮ. ಇಂಥ ಸಂದರ್ಭದಲ್ಲಿ 2008ರಲ್ಲಿ ಅಂತ ಕಾಣಿದ್ರು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ರು. ಇಷ್ಟೊಂದು ಇತಿಹಾಸ ಇರ್ತಕ್ಕಂಥ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನಕ್ಕಾಗಿ ಕೂಡ ಬಹಳಷ್ಟು ಸಂಘ ಸಂಸ್ಥೆಗಳು, ಬಹಳಷ್ಟು ಹೋರಾಟಗಾರರು ಹೋರಾಟ ಮಾಡಿದ ನಂತರ 3ನೇ ಭಾಷೆಯಾಗಿ ಮೊದಲು ತಮಿಳು, ಅದಾದ್ಮೇಲೆ ಇನ್ನೊಂದು ಯಾವುದೋ ಒಂದು ಭಾಷೆ, ಅದಾದ್ಮೇಲೆ ಸಂಸ್ಕೃತ, ಅದಾದ್ಮೇಲೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನವನ್ನ ಕೇಂದ್ರ ಸರ್ಕಾರ 2008ರಲ್ಲಿ ಘೋಷಣೆ ಮಾಡ್ತಾರೆ. ಇವತ್ತು ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯ ಸ್ಥಾಪನೆಯಾಗಿ 69 ವರ್ಷಗಳಾಯ್ತು. ಕರ್ನಾಟಕದ ಏಕೀಕರಣ ಆಗಿ ಕರ್ನಾಟಕದ ನಾಮಕರಣ ಆಗಿ 50 ವರ್ಷಗಳಾಯ್ತು. ಇಷ್ಟಾದ್ರೂ ಕೂಡ ಇವತ್ತು ಕನ್ನಡದ ಭಾಷೆಯ ಉಳಿವಿಗೆ ಅಥವಾ ಅಸ್ತಿತ್ವಕ್ಕೆ ಸದಾ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ಏನು ನಮ್ಮ ರಾಜ್ಯದಲ್ಲಿ ನಾಮಫಲಕಗಳನ್ನ ಕಡ್ಡಾಯವಾಗಿ ಆ ನಾಮಫಲಕಗಳಲ್ಲಿ 60% ಇರಬೇಕು ಅಂತೇಳಿ ಆದೇಶವನ್ನು ಮಾಡಿದಂತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ನಾವು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಸಿದ್ದರಾಮಯ್ಯನವರು ಮೊದಲು ಶಾಸಕರಾದ್ಮೇಲೆ ಅವರು ಸೋಷಲಿಸ್ಟ್ ಪಾರ್ಟಿಯಿಂದ ಶಾಸಕರಾಗ್ತಾರೆ 1983ರಲ್ಲಿ. ಅವರನ್ನ ಅವತ್ತಿನ ರಾಮಕೃಷ್ಣ ಹೆಗಡೆ ಅವರು ಗುರುತಿಸಿ ಅವರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಮಾಡ್ತಾರೆ. ಅಂದ್ರೆ ಅವರು ಕೂಡ ಕನ್ನಡ ಹೋರಾಟದ ಹಿನ್ನೆಲೆಯಿಂದ ಬಂದಂತವರು, ಕನ್ನಡ ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡತಕ್ಕಂಥ ಜವಾಬ್ದಾರಿಯನ್ನ ಅವರಿಗೆ ಕೊಡ್ತಾರೆ. ಹಂಗಾಗಿ ಅವರಿಗೆ ಕನ್ನಡದ ಬಗ್ಗೆ ಮೊದಲಿಂದ ಕೂಡ ಒಂದು ಬದ್ಧತೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ. ಇವತ್ತು ಕನ್ನಡ ಭಾಷೆಯ ವಿಚಾರ ಬಂದಾಗ, ಕನ್ನಡದ ನೆಲದ ವಿಚಾರ ಬಂದಾಗ, ಜನದ ವಿಚಾರ ಬಂದಾಗ ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ರಾಜ್ಯವನ್ನು ನಡೆಸಿದ್ದಾರೆ ಅವರೆಲ್ಲ ಕೂಡ ಸದಾ ಅವರ ಒಂದು ಬದ್ಧತೆಯನ್ನ ಪ್ರದರ್ಶನ ಮಾಡಿದಂಥದ್ದು ನಾವೆಲ್ಲ ಕೂಡ ಇತಿಹಾಸ ಹೇಳ್ತಿದ್ದೆ. ಇವತ್ತು ಬೆಳಗಾವಿನ ವಿಚಾರ ಪ್ರಸ್ತಾಪ ಮಾಡಿದ್ರು ಗೋವಿಂದರಾಜಣ್ಣವರು ಮತ್ತು
ನಮ್ಮ ನಾಗಾನಂದ್ ಕೆಂಪರಾಜ್ ಅವರು. MESನ ಉಪಟಳ ಯಾವ ರೀತಿ ಇತ್ತು, ಅಲ್ಲಿ ಕನ್ನಡ ಭಾಷಿಕರಿಗೆ ಯಾವ ರೀತಿ ತೊಂದರೆಗಳಾಗ್ತಿದ್ವು, ಅಲ್ಲಿ MESನವರು ಶಾಸಕರಾಗಿ ಬಂದು ಇಲ್ಲಿ ವಿಧಾನಸಭೆಯಲ್ಲಿ ಯಾವ ರೀತಿ ಉಪಟಳ ಮಾಡ್ತಿದ್ರು, ಇವೆಲ್ಲವನ್ನ ಎದುರಿಸಿದಂಥವ್ರು, ಹೋರಾಟ ಮಾಡಿದಂಥವ್ರು ಕನ್ನಡ ಪರ ಸಂಘಟನೆಗಳು ಮತ್ತು ಅದರಲ್ಲಿ ವಿಶೇಷವಾಗಿ ನಾರಾಯಣಗೌಡರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಬೆಳಗಾಮನ್ನ ನಾವು ಉಳಿಸ್ಕೊಳ್ಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡು ಕುಮಾರಸ್ವಾಮಿ ಅವರು ಅಲ್ಲಿ ಸುವರ್ಣಸೌಧವನ್ನು ಕಟ್ಟತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ. ದೇವರಾಜ ಅರಸರು ಏಕೀಕರಣ ಮಾಡ್ತಾರೆ. ಬೆಳಗಾಮನ್ನು ನಮ್ಮ ಜೊತೆ ಉಳಿಸ್ಕೊಳ್ಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಅಲ್ಲಿ ಸುವರ್ಣಸೌಧವನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿ 2012ರಲ್ಲಿ ಅದರ ಉದ್ಘಾಟನೆಯನ್ನ ಯಡಿಯೂರಪ್ಪನವರು ಮಾಡ್ತಾರೆ. ಅಂದ್ರೆ ಪಕ್ಷ ರಾಜಕಾರಣ ಏನೇ ಇರ್ಬೋದು, ಭಾಷೆಯ ವಿಚಾರ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆ ಪಕ್ಷವನ್ನು ಮರೆತು ಭಾಷೆಯ ಉಳಿವಿಗಾಗಿ ಹೋರಾಟ ಮಾಡಿದಂಥದ್ದು, ಭಾಷೆಯ ಉಳಿವಿಗಾಗಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಎತ್ತು ಸ್ಮರಿಸಬೇಕಾಗ್ತದೆ. ಇವತ್ತು ನನಗೆ ಮೇಡಾಳ ರಾಘವೇಂದ್ರ ನೋಡಿದ್ರೆ ನಾರಾಯಣಗೌಡ್ರನ್ನೇ ನೋಡ್ದಂಗೆ ಆಗ್ತದಪ್ಪ. ಏನೋ ಅವರಿಬ್ರು ಕೂಡ ಬಹುಶಃ ಒಡಹುಟ್ಟಿದ ಅಣ್ಣ ತಮ್ಮಂದ್ರು ಇಲ್ಲದೆ ಇದ್ರು ಕೂಡ ಹೈಟಲ್ಲಿ, ಕಲ್ಲರಲ್ಲಿ, ನಿನ್ನ ತಲೆ ಬಾಲ್ಡೆಡ್, ಆಮೇಲೆ ಇದೊಂದು ಮಚ್ಚೆ ಇಲ್ಲಿ ಬಲಗಡೆ ನಾರಾಯಣಗೌಡರು ಇಲ್ಲಿ ಮಚ್ಚೆ ಇದೆ, ರಾಘವೇಂದ್ರನಿಗೂ ಮಚ್ಚೆ ಇದೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ನಾರಾಯಣಗೌಡರು ಡೀಪ್ ಆಗಿ ಅಬ್ಸರ್ವ್ ಮಾಡ್ರಿ, ನಮ್ಮ ರಾಘವೇಂದ್ರನು ಡೀಪ್ ಆಗಿ ಅಬ್ಸರ್ವ್ ಮಾಡಿ. ನಾರಾಯಣಗೌಡರು ಕೂಡ ಆ ಉಳಿದೋಗಿರೋ ಕೂದಲು ನೀಟಾಗಿ ಮುಂದಕ್ಕಿಟ್ಟು ಆ ಬಾಲ್ಡೆಡ್ ಕಾಣದೇ ಇರೋ ತರ ಮಾಡ್ತಾರೆ. ನಾರಾಯಣಗೌಡರ ಸ್ವತಃ ಸಹೋದರನೇನೋ ಅನ್ನಂಥದ್ದು. ಇವತ್ತು ರಾಘವೇಂದ್ರ ನಗ್ಲಿ ಪಾಪ, ನಾರಾಯಣಗೌಡರಿಗೆ ಹೋಲಿಸಿದ್ರೆ ಒಳ್ಳೇದೇ ಅಲ್ವಾ. ಇವತ್ತು 7 ವರ್ಷಗಳಿಂದ ರಾಘವೇಂದ್ರ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ, ರಕ್ಷಣಾ ವೇದಿಕೆ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ ಈ ಜಿಲ್ಲೆಯ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಈ ಜಿಲ್ಲೆಯ ಎಲ್ಲ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅತ್ಯಂತ ಬಲಿಷ್ಠವಾಗಿ ಈ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಸಂಘಟನೆ ಮಾಡೋದ್ರ ಮೂಲಕ ಈ ಜಿಲ್ಲೆಯ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ, ಅದು ವೇಮಗಲ್ಲು, ಮಾಲೂರು, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕನ್ನಡಿಗರಿಗಾಗ್ತಕ್ಕಂಥ ಅನ್ಯಾಯದ ವಿರುದ್ಧದ ಹೋರಾಟ ಇರ್ಬೋದು, ಅಥವಾ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಕನ್ನಡ ಭಾಷೆಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿರ್ಬೋದು, ಅಥವಾ ಜಿಲ್ಲೆಯ ಯಾವುದೇ ವಿಚಾರಗಳಿರ್ಬೋದು, ನೀರಾವರಿ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ಹೋರಾಟವನ್ನ ಮಾಡಿ ಅದಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥದ ಕೆಲಸವನ್ನ ಇವತ್ತು ಮಾಡೋದ್ರ ಜೊತೆಗೆ ಬರೀ ಹೋರಾಟ ಮಾಡೋದೊಂದೇ ಅಲ್ಲ, ನಮಗೂ ಕೂಡ ಸಾಮಾಜಿಕ ಕಳಕಳಿ ಇದೆ. ಆ ಸಾಮಾಜಿಕ ಕಳಕಳಿ ಇಟ್ಕೊಂಡಿರ್ತಕ್ಕಂಥವರು ನಾವೆಲ್ಲ ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ನಾವು ಈ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಇವತ್ತು ಪೌರ ಕಾರ್ಮಿಕರನ್ನ ಸನ್ಮಾನ ಮಾಡ್ತಕ್ಕಂಥ, ಆ ಪೌರ ಕಾರ್ಮಿಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಿದಾರಲ್ಲ, ನಿಜವಾಗ್ಲೂ ಕೂಡ ನಾನು ಮೇಡಾಳ ರಾಘವೇಂದ್ರರವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಮಾತನಾಡಿದಂಥವ್ರು ಯಾರಾದ್ರೂ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ನಾವೆಲ್ಲ ಜೀವದ ಹಂಗನ್ನ, ಜೀವ ಭಯವನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆನೇ ಬರ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಅವರ ಜೀವದ ಹಂಗನ್ನು ತೊಳೆದು ಇವತ್ತು ನಮ್ಮ ನಗರಗಳನ್ನ ಸ್ವಚ್ಛವನ್ನ ಮಾಡಿದಂಥವರು ಪೌರ ಕಾರ್ಮಿಕರು. ನಾವು ಪೌರ ಕಾರ್ಮಿಕರನ್ನ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿದಂತ ಕಾರ್ಯಕರ್ತರು ಯಾರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಇವರುಗಳನ್ನ ನಾವು ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ಎಲ್ರಿಗೂ ಕೂಡ ಅವತ್ತು ಜೀವ ಭಯ ಇತ್ತು, ಯಾರು ಕೂಡ ಹೊರಗಡೆ ಬರಕ್ ತಯಾರಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಕೂಡ ಅವರ ಕರ್ತವ್ಯವನ್ನ ನಿರ್ವಹಿಸಿದ್ರಲ್ಲ, ಅದು ನಿಜವಾಗ್ಲೂ ಕೂಡ ಸ್ಮರಿಸ್ತಕ್ಕಂಥ ಕೆಲಸ. ಇವತ್ತು ಆ ಕೆಲಸವನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸೇರ್ ಮಾಡ್ಬೇಕಾಗ್ತದೆ. ನಾವು ಒಂದ್ಸರಿ ಪೌರ ಕಾರ್ಮಿಕರಿಗೆಲ್ಲ ಅದೇನೋ ಒಂದು ಗಿಫ್ಟ್ ಕೊಟ್ವಿ, ಮಿಕ್ಸಿನ ಏನೋ ಕೊಟ್ವಿ. ಏನು ಕೋಲಾರದ ಎಲ್ಲ ಪೌರ ಕಾರ್ಮಿಕರು 300 ಜನರಿಗೂ ಕೂಡ ನಮ್ಮ ಅವತ್ತೇನು ಅವ್ರು ಇಲ್ಲಿ ಬಂದು ನಿಲ್ಬೇಕು, ಶಾಸಕರಾಗಬೇಕು ಅಂತ ಇರ್ಲಿಲ್ಲ. ಅವ್ರು ಮುಳಬಾಗ್ಲಲ್ಲಿ ಶಾಸಕರಾಗಿದ್ರು. ಅವರ ಒಂದು ಇದರಿಂದ ನಿಮ್ಮೆಲ್ಲರಿಗೂ ಕೂಡ ಅವತ್ತೇ ಕೊಟ್ವಿ. ಯಾಕೆಂದ್ರೆ ನಿಮ್ಮನ್ನ ಗುರುತಿಸ್ಬೇಕು. ನಿಮ್ಮನ್ನ ನಾವು ಬೇರೆ ದೃಷ್ಟಿಯಲ್ಲಿ ನೋಡೋದಲ್ಲ. ನೀವೆಲ್ಲ ನಮ್ಮ ಕುಟುಂಬದ ಅಣ್ಣ ತಮ್ಮಂದ್ರಂತೆ, ನಮ್ಮ ಕುಟುಂಬದ ಅಕ್ಕ ತಂಗಿಯರಂತೇಳಿ ನಾವು ಭಾವಿಸ್ಬೇಕಾಗ್ತದೆ. ಅಂತ ಒಂದು ಕೆಲಸವನ್ನ ಇವತ್ತು ನಮ್ಮ ಮೇಡಾಳ ರಾಘವೇಂದ್ರ ಅವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯ ಕೂಡ ಅದನ್ನ ಹೇಳಿದ್ದೆ ಯಾರು, ನಮ್ಮ ನಾಗಾನಂದ್ ಕೆಂಪರಾಜ್ ಅವರು.
ನಮ್ಮ ಕೋಲಾರ ಜಿಲ್ಲೆ ಗಡಿ ಭಾಗದಲ್ಲಿರ್ತಕ್ಕಂಥ ಜಿಲ್ಲೆ. ಇಲ್ಲಿ ನಾವು ಹೆಚ್ಚು ಕನ್ನಡ ಭಾಷೆಯ ಜೊತೆಗೆ ತೆಲುಗು ಮತ್ತು ತಮಿಳನ್ನು ಕೂಡ ಮಾತನಾಡ್ತಕ್ಕಂಥ ಜನರಿದ್ದಾರೆ. ಕನ್ನಡ ತಮಿಳು ಮಾತಾಡೋದ್ರ ಜೊತೆಗೆ ಕನ್ನಡದ ಭಾಷೆಯನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಬಹಳಷ್ಟು ಜನರು ಈ ಭಾಗದಲ್ಲಿ ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅದರಲ್ಲಿ ವಿಶೇಷವಾಗಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ನಮ್ಮ ಜಿಲ್ಲೆಯವರು. ಇವತ್ತು ಕನ್ನಡ ಭಾಷೆಗೆ ಅವರದೇ ಆದ ರೀತಿಯಲ್ಲಿ ಒಂದು ಶಕ್ತಿಯನ್ನು ತುಂಬಿ ಇವತ್ತೇನು ನಮ್ಮ ಪತ್ರಕರ್ತರು ಮುಂದೆ ಕೂತಿದ್ದಾರೆ, ಈ ಪತ್ರಕರ್ತರ ಸಂಘವನ್ನು ಹುಟ್ಟಾಕಿದಂಥವರು ಡಿ.ವಿ. ಗುಂಡಪ್ಪನವರು, ಅವರು ಕೂಡ ನಮ್ಮ ಜಿಲ್ಲೆಯವರು. ಈ ಜಿಲ್ಲೆ ಕೂಡ ತಮ್ಮದೇ ಆದಂತ ಸೇವೆಯನ್ನ ಕನ್ನಡ ಭಾಷೆಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಕೂಡ ಇದ್ದಾವೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕನ್ನಡವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಇವತ್ತು ರಕ್ಷಣಾ ವೇದಿಕೆಗೂ ಕೂಡ ಬಹಳಷ್ಟು ಇತಿಹಾಸ ಇದೆ. ಬಹುಶಃ ಜಾಣಗೆರೆ ವೆಂಕಟರಾಮಯ್ಯನವರು ಇದನ್ನ ಸ್ಥಾಪನೆ ಮಾಡಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಅವತ್ತು ಜಾಣಗೆರೆ ವೆಂಕಟರಾಮಯ್ಯನವರು, ಟಿ ವೆಂಕಟೇಶ್ ಅವರು, ಅರಗಿಣಿ ಪತ್ರಿಕೆಯ ಏನು ಮಾಲೀಕರವರು, ಅವರುಗಳು ಸ್ಥಾಪನೆ ಮಾಡಿದಂತ ರಕ್ಷಣಾ ವೇದಿಕೆ. ಅವತ್ತು ಕನ್ನಡ ಭಾಷೆಗೆ ಈ ರಾಜ್ಯದಲ್ಲಿ ಯಾವತ್ತಾದ್ರೂ ಕೂಡ ಹೋರಾಟಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಷೆಗೆ ಧಕ್ಕೆ ಆದ್ರೆ, ಈ ನೆಲಕ್ಕೆ ಧಕ್ಕೆ ಆದ್ರೆ, ಈ ಜಲಕ್ಕೆ ಧಕ್ಕೆ ಆದ್ರೆ ಜಾಣಗೆರೆ ವೆಂಕಟರಾಮಯ್ಯನವರು, ಟಿ ವೆಂಕಟೇಶ್ ಅವರು, ಸಾರಾ ಗೋವಿಂದ್ ಅವರು, ಆಮೇಲೆ ಜಿ ನಾರಾಯಣ್ ಕುಮಾರ್ ಅವರು, ವಾಟಾಳ್ ನಾಗರಾಜ್ ಅವರು, ಇವರೆಲ್ಲ ಕೂಡ ಕನ್ನಡ ಭಾಷೆಗೆ ಅವರದೇ ಆದಂತ ಸೇವೆಯನ್ನ ಕೊಟ್ಟಂತವರೆಲ್ಲ ಕೂಡ ಇತಿಹಾಸದಲ್ಲಿ ನಾವೆಲ್ಲ ಕೂಡ ಸ್ಮರಿಸಬೇಕಾಗ್ತದೆ. ಈ ಭಾಷೆಗೆ ಅಷ್ಟೆಲ್ಲ ಹೋರಾಟಗಾರರು, ಅದರ ತೇರನ್ನ, ಅದರ ರಥವನ್ನ ಇವತ್ತು ನಾರಾಯಣ್ ಗೌಡರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರುಗಳು, ಅದು ಬೇರೆ ಪ್ರವೀಣ್ ಕುಮಾರ್ ಬಡ ಇರಬಹುದು, ಶೆಟ್ಟಿ ಬಡ ಇರಬಹುದು, ಎಲ್ಲರೂ ಕೂಡ ಇವತ್ತು ಭಾಷೆಯ ವಿಚಾರ ಬಂದಾಗ ಇವರೆಲ್ಲ ಕೂಡ ಇವತ್ತೇನೇ ಭಿನ್ನಾಭಿಪ್ರಾಯಗಳಿಲ್ಲ. ಉದಾಹರಣೆಗೆ ಮಾಲಾ ಫೇಶಿಯಾ ಅನ್ನೋರು ಕನ್ನಡದ ನಾಮಫಲಕ ಹಾಕಿರ್ಲಿಲ್ಲ. ಆ ವಿಚಾರ ಬಂದ ಎಲ್ಲ ಸಂಘಟನೆಗಳು ಕೂಡ ಒಂದಾದ್ರು, ದೊಡ್ಡ ಹೋರಾಟವನ್ನೇ ಮಾಡಿದ್ರು, ಸರ್ಕಾರವನ್ನು ಎಚ್ಚರಿಸಿದ್ರು. ಅದನ್ನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಸಂಘಟನೆಗಳು ಎಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಾನು ಮೊದಲನೇದಾಗಿ ಕನ್ನಡ ಪಕ್ಷದ ಮೂಲಕ ನನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದು. ನಮ್ಮ MG ರೋಡಲ್ಲಿ ವೆಂಕಟೇಶ್ವರ ಸ್ವೀಟ್ ಮಿಸ್ಟಾಲ್ ಮೇಲೆ ಕನ್ನಡ ಪಕ್ಷದ ಕಚೇರಿ ಇತ್ತು. ಕನ್ನಡ ಪಕ್ಷದ ಮುಖಾಂತರ ನನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಅದಾದ್ಮೇಲೆ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಶಿವರಾಜ್ ಕುಮಾರ್ ಪಿಕ್ಚರ್ ಬಂದ್ರೆ ಅಥವಾ ರಾಜ್ಕುಮಾರ್ ಕುಟುಂಬದ ಪಿಕ್ಚರ್ ಬಂದಾಗ, ಸಿನಿಮಾಗಳು ಬಂದಾಗ ನಾವು ಹೋಗಿ ಆ ಥಿಯೇಟರ್ಗಳಿಗೆಲ್ಲ ಅಲಂಕಾರ ಮಾಡಿ ಅಲ್ಲಿ ದೊಡ್ಡ ಎಲ್ಲ ಗ್ರಾಮೀಣ ಭಾಗದಿಂದ ಎಲ್ಲರನ್ನೂ ಕೂಡ ಸಂಘಟನೆ ಮಾಡಿ ಅಲ್ಲೆಲ್ಲ ಸ್ಟಾರ್ಗಳನ್ನೆಲ್ಲ ಕಟ್ಟಿಸಿ ಬೆಳಗ್ಗೆ ಆ ಬಾಕ್ಸ್ ತೆಗೆದುಕೊಂಡು ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅಲ್ಲಿ ಪೂಜೆ ಮಾಡಿಸಿ ತಂದು ಕೊಟ್ಟ ಮೇಲೆ ಫಿಲಂ ಚಾಲನೆ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ನಮಗೆ ರಾಜ್ಕುಮಾರ್ ಕುಟುಂಬದವರು ಪ್ರತಿ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ 100 ಡೇಸ್ ಹೊಡೆದಾಗ ಅದು ಇಲ್ಲಿ ಪಿಟಿ ಚೌಡಯ್ಯನವರ ಸ್ಮಾರಕ ಭವನ ಬೇರೆ ಬೇರೆ ಕಡೆ ಮಾಡ್ತಿದ್ರು, ನಮಗೆ ಆಹ್ವಾನ ಇರ್ತಿತ್ತು. ಅಂದ್ರೆ ನಾವು ಕೂಡ ಕನ್ನಡ ಸಂಘಟನೆ, ಕನ್ನಡ ಹೋರಾಟದಲ್ಲಿ ಕನ್ನಡ ಭಾಷೆಯ ವಿಚಾರವಾಗಿ ನಾವೆಲ್ಲ ಕೂಡ ಮೊದಲಿಂದ ಕೂಡ ತೊಡಗಿಸ್ಕೊಂಡ್ವಿ. ಇವತ್ತು ನಾನು ಇಷ್ಟೇನೆ ಹೇಳೋದು, ಇವತ್ತು ರಾಘವೇಂದ್ರರವರ ಒಂದು ನಾಯಕತ್ವದಲ್ಲಿ ಎಲ್ಲ ಜಾತಿ ವರ್ಗದವರನ್ನ, ಎಲ್ಲ ಧರ್ಮದವರನ್ನ ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಭಾಷೆಗೆ ಇವತ್ತು ಜಾತಿ ಧರ್ಮ ಯಾವುದು ಕೂಡ ಬರಬಾರದು, ಕೂಡ ಆ ಸೋಂಕು ಇರಬಾರದು ಕೂಡ. ನಾನು ಅದಕ್ಕೆ ಹೇಳಿದ್ದು, ಏನಪ್ಪಾ ರಾಘವೇಂದ್ರ ವೇದಿಕೆ ನೋಡಿದ್ರೆ ಎಲ್ಲ ನಾವೇ ಇದ್ದೀವಿ, ಪಲ್ವಿ ಮಣಿ ಸರ್ ಮಾತಾಡ್ಲಿ, ಲಕ್ಷ್ಮೀದೇವನವ್ರು ಮಾತಾಡ್ಲಿ ಅಂತ ಹೇಳಿದೆ. ಹಂಗಾಗಿ ನಮ್ಮ ಹನೀಫ್ ಸಾಹೇಬ್ರು ಕೂಡ ಮಾತಾಡಿಸ್ಬೇಕಾಗಿತ್ತು. ಬಹುಶಃ ಕಾಲಾವಕಾಶ ಇಲ್ಲದೆ ಇರೋದ್ರಿಂದ, ಯಾಕಂದ್ರೆ ಸಮಯಾವಕಾಶ ಆಗ್ಬಿಟ್ಟಿದೆ, ನಾನು ಕೂಡ ಬೆಂಗಳೂರಿಗೆ ಹೋಗೋದು. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಕೊತ್ತೂರು ಮಂಜುನಾಥ್ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬಾಬುರವರು ಅವರು ಕೂಡ ಬರಬೇಕಾಗಿತ್ತು. ಆದರೆ ಮಂಜುನಾಥ್ ಅವರಿಗೆ ಅವರ ಸಹೋದರರು ತೀರ್ಕೊಂಡು ನಿನ್ನೆ ದಫನ್ನಾಗಿ ಇವತ್ತು 3ನೇ ದಿವಸ. ಬಹುಶಃ ಅವರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ಅಂತೇಳಿ ಬರಕ್ಕಾಗ್ಲಿಲ್ಲ. ಮತ್ತು ನಾನು ಬಂದು ಕೂತ ತಕ್ಷಣ ಮಲ್ಲೇಶ್ ಬಾಬು ಅವ್ರು ಯಾಕೆ ಬರಲಿಲ್ಲ ಅಂತ ಕೇಳಿದೆ ಶ್ರೀನಾಥ್ ಅವ್ರನ್ನ. ಅವರು ಕೂಡ ಅವ್ರ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿದ್ದಾರೆ, ಹಂಗಾಗಿ ಬರಕ್ಕಾಗ್ಲಿಲ್ಲ ಅಂತೇಳಿ ಅವರೆಲ್ಲರ ಪರವಾಗಿ ಇವತ್ತು ನಾನು, ಗೋವಿಂದರಾಜಣ್ಣ, ಶ್ರೀನಾಥ್ ನಾವೆಲ್ಲ ಕೂಡ ಭಾಗವಹಿಸಿದೀವಿ. ಸದಾ ನಿಮ್ಮ ಹೋರಾಟಕ್ಕೆ ನಾವು ನಿಮ್ಮ ಜೊತೆಯಾಗಿರ್ತೀವಿ. ಮತ್ತು ವಿಶೇಷವಾಗಿ ಈ ರೀತಿಯ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿವಸದಲ್ಲಿ ರಾಘವೇಂದ್ರ ಅವರವರು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅಂತ ಕೂಡ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಮತ್ತು ಏನು ಪೌರ ಕಾರ್ಮಿಕರಿದ್ದಾರೆ
ನಿಮ್ಮ ಸಮಸ್ಯೆಗಳ ಬಗ್ಗೆ ಏನು ನಮ್ಮ ಅಧ್ಯಕ್ಷರು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮಂಜು ಮಂಜು ಅವರು ಸುಮಾರು ಸಂದರ್ಭದಲ್ಲಿ 16 ಸಂದರ್ಭದಲ್ಲಿ ನನ್ನ ಜೊತೆಗೆ ಬಂದು ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅವರೇನೇ ಪ್ರೇರಣೆ ನಮಗೆ ನಿಮ್ಗೆಲ್ಲ ಮಿಕ್ಸಿ ಎಲ್ಲ ಕೊಡೋದಕ್ಕೆ. ಮಂಜುನೇ ಬಂದು ಹೇಳಿದ್ದು ನಮ್ಮ ಪೌರ ಕಾರ್ಮಿಕರಿಗೆ ಮಿಕ್ಸಿ ಅಂತ ಹೇಳಿಲ್ಲ, ಏನಾದ್ರೂ ಕೊಡ್ಬೇಕಣ್ಣ ಪೌರ ಕಾರ್ಮಿಕರ ದಿನಾಚರಣೆಗೆ ಅಂತ ಹೇಳಿದ್ವಿ. ನಾವು ಸರ್ಕಾರದ ಹಂತದಲ್ಲಿ ನಾನೊಬ್ಬರೇ ಅಂತಲ್ಲ, ಶಾಸಕರು ಮತ್ತು ನಮ್ಮ ಗೋವಿಂದರಾಜಣ್ಣವರು ಸಂಸದರು ನಾವೆಲ್ಲ ಕೂಡ ಸೇರಿ ಪಕ್ಷಾತೀತವಾಗಿ ನಿಮ್ಮ ಸಮಸ್ಯೆಗಳನ್ನ ಸರ್ಕಾರದ ಹಂತದಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಅವೆಲ್ಲವನ್ನು ಕೂಡ ಮುಂದಿನ ದಿವಸಗಳಲ್ಲಿ ಮಾಡಿಕೊಡ್ತೀವಿ. ಮತ್ತು ಏನು ಜಿಲ್ಲಾ ಆಡಳಿತದಿಂದ ಇವತ್ತು ಆಗಬೇಕಾಗಿದೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಅವೆಲ್ಲವುಗಳನ್ನ ನನಗೂ ಗೋವಿಂದರಾಜಣ್ಗೆ ನಮ್ಮ ಶಾಸಕರು ಕೊಟ್ರೆ ಅದನ್ನು ಕೂಡ ಪರಿಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಜೊತೆಗಿರ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಭುವನೇಶ್ವರಿ.